ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತ. ಬನ್ನಿ ನೋಡ್ಕೊಂಬರೋಣ. ಮಧ್ಯಾಹ್ನ ಟೈಲರಿಂಗ್ ಶಾಪಿಂದ ಊಟಕ್ಕೆ ಬಂದೆ. ಸೊಪ್ಪು ತೊಗೊಂಡಿದ್ದೆ, ಚೆನ್ನಾಗಿತ್ತು ಎಳೆದು. ಪುಂಡೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಟ್ರೈಪಾಡ್ ಬುಕ್ ಮಾಡಿದ್ದೆ. ಟ್ರೈಪಾಡ್ ಹಾಳಾಗಿತ್ತು, ಅದು ಬುಕ್ ಮಾಡಿದ್ದೆ, ಬಂದಿತ್ತು ಕೂಡ. ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾದರೂ ಬೇಕಾದರೆ ತೊಗೋಬೋದು. ಬರೀ ವ್ಲಾಗರ್ ಅಷ್ಟೇ ತೊಗೋಬೇಕಂತ ಏನಿಲ್ಲ. ನೀವು ಕೂಡ ಒಂದು ಸ್ವೀಟ್ ಮೆಮೊರಿಗೋಸ್ಕರ ಕ್ಲಿಪ್ಪಿಂಗನ್ನು ತೊಗೊಂಡು ಇಟ್ಕೋಬೋದು. ಆ ಥರ ವೀಡಿಯೋ ಮಾಡೋದಕ್ಕೆ ಬರುತ್ತೆ. ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತೊಗೊಳ್ಳಿ ಬೇಕು ಅಂದರೆ. ತುಂಬ ಚೆನ್ನಾಗಿದೆ. ಆಮೇಲೆ ಇದು ನಾನು ಯಾಕೆ ತೊಗೊಂಡಿದ್ದೆ, ಹೈಟು ತುಂಬ ಹೈಟ್ ಬೇಕಿತ್ತು ನನಗೆ. ಅದು ತುಂಬ ಹೈಟ್ ಕಮ್ಮಿ ಇತ್ತು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಅದು 1000 ರುಪೀಸ್, ಜಸ್ಟ್ 300 ರುಪೀಸ್ ಅನಿಸುತ್ತೆ. 1000 ರುಪೀಸ್ದು ಅದ್ರ ಕ್ವಾಲಿಟಿನೇ ಬೇರೆ, ಇದು ಕ್ವಾಲಿಟಿನೇ ಬೇರೆ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ ಟ್ರೈಪಾಡ್ ಸೆಟ್ ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಣ ಅಂತ. ಅದು ಚೆನ್ನಾಗಿದೆ ಕ್ವಾಲಿಟಿ. 60 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ, 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾದಲ್ಲಿ ಇರುವಂಥದ್ದು. ಹಾಗಾಗಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಣ ಅಂತ ಈ ಟ್ರೈಪಾಡ್ ಕೂಡ ನನಗೆ ಬೇಕಿತ್ತು, ತೊಗೊಂಡೆ. ಹಳೆ ಟ್ರೈಪಾಡ್ ತೊಗೊಂಡು ನಾನು ಸುಮಾರು ಒಂದು 2022ರಲ್ಲೇನೋ ತೊಗೊಂಡಿದ್ದೆ. ಅದು ಕೂಡ ಇಷ್ಟು ದಿನ ಬಾಳಿಕೆ ಬಂತು. ನೆಕ್ಸ್ಟ್ ಇವಾಗ ನಾನು ಪುಂಡಿ ಸೊಪ್ಪು ಬಿಡಿಸ್ಕೊಂಡೆ, ಎಷ್ಟು ಬೇಕಷ್ಟು ಬಿಡಿಸ್ಕೊಂಡೆ. ನೆಕ್ಸ್ಟ್ ಇನ್ನು ಉಳಿದಿರುವಂಥ ಸೊಪ್ಪನ್ನು ಸಾಯಂಕಾಲ ಒಂದು ಡ್ಯೂಟಿಯಿಂದ ಬಂದ ಮೇಲೆ, ನಾನು ಟೈಲರಿಂಗ್ ಶಾಪಿಂದ ಬಂದ ಮೇಲೆ ಟಿ ವಿ ನೋಡ್ತಾ ಕೂತಿರ್ತೀನಲ್ಲ, ಆವಾಗ ಬಿಡಿಸ್ಕೊಳ್ಳೋಣ ಅಂತ ಈಗ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ, ತೊಗರಿಬೇಳೆ ಅಥವಾ ಕಾಳುಗಳು, ಹಲಸಂದೆ ಕಾಳು, ಹೆಸರು ಕಾಳು, ಈ ರೀತಿ ಯಾವುದಾದ್ರೂ ಹಾಕಿ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು 3 ಪಟ್ಟು ನೀರು, ಬೇಳೆ ಏನು ತೊಗೊಂಡಿರ್ತೀವಿ ಅದರ 3ರಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಡಬೇಕಾಗತ್ತೆ. ನಾನು ಮಧ್ಯಾಹ್ನ ಸಮಯ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ನೋಡಿ. ಕುಕ್ಕರ್ ಕೂಗೋ ಸೌಂಡ್ ಕೇಳುತ್ತೆ, ಅನ್ನಕ್ಕೆ ಇಟ್ಟಿರ್ತೀನಿ ಅಥವಾ ಏನಾದರೂ ಕುಕ್ಕರು ಇಟ್ಬಿಟ್ಟು ಸ್ವಲ್ಪ ಟೈಮ್ ಇದೆ ಅಂದಾಗ ಆ ಟೈಮಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಬೆಳಗ್ಗೆ ಸಂಜೆ ಮಾಡೋಣ ಅಂದರೆ ಬೆಳಗ್ಗೆ ವಾಯ್ಸ್ ಚೆನ್ನಾಗಿ ಬರಲ್ಲ. ಆಮೇಲೆ ರಾತ್ರಿ ಮಾಡೋಣ ಅಂದರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಮ್ಮ ಮಧ್ಯಾಹ್ನ ಟೈಮ್ ಪ್ರಶಾಂತವಾಗಿರುತ್ತಲ್ಲ, ಅವಾಗ ಮಾಡೋಣ ಅಂತ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಕಡೆ ಬೇಳೆ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರ್. ಅದೇ ಸೌಂಡ್ ನಿಮಗೆ ಒಂದು ಬಿಟ್ಟು ಇನ್ನೊಂದು ಕುಕ್ಕರ್ ಕೂಗ್ತಾ ಇರುತ್ತೆ. ಈಗ ನಾನು ಪುಂಡೆ ಸೊಪ್ಪಿಗೆ ರೊಟ್ಟಿ ಮಾಡೋಣ ಅಂತ ಜೋಳದ ಹಿಟ್ಟು ತೊಗೊಂಡೆ, ಜಡಿ ಮಾಡ್ಕೊಳ್ತೀನಿ ಅದನ್ನು. ನೆಕ್ಸ್ಟ್ ಇದನ್ನು ಪುಂಡೆ ಸೊಪ್ಪು ಏನು ಬಿಡಿಸಿದ್ನಲ್ವಾ, ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು 5 ನಿಮಿಷ. ಒಂದು ಬಾಣಲಿಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಪುಂಡೆ ಸೊಪ್ಪು ಇರುತ್ತಲ್ವ, ಡೈರೆಕ್ಟಾಗಿ ಹಾಗೆ ಹಾಕಬಾರ್ದು. 1-2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕುದಿಯೋ ನೀರಿಗೆ ಹಾಕ್ಕೊಂಡು, ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು, ಇಲ್ಲೇ ತೋರಿಸ್ತೀನಿ ನಾನು ಅದನ್ನು. ಕಲರ್ ಚೇಂಜ್ ಆದ ಕೂಡಲೇ ನೀರನ್ನು ಸಪ್ರೇಟ್ ಮಾಡಿ ಬೇಯ್ತಾ ಇರುವಂಥ ಬೇಳೆ, ಆಲ್ರೆಡಿ ಬೇಯೋದಕ್ಕೆ ಇಟ್ಟಿದ್ದೀವಲ್ವ, ಆ ಬೇಳೆಗೆ ಸೇರಿಸ್ಕೋಬೇಕಾಗುತ್ತೆ. ಈಗ ನೋಡಿ, ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಈಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಅದಕ್ಕೆ. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೇಯೋದಕ್ಕೂ ಹಾಕಿ, ಒಗ್ಗರಣೆಗೂ ಹಾಕಿ, ಅಥವಾ ಬೇಯೋದಕ್ಕೆ ಸ್ಕಿಪ್ ಮಾಡಿ ಒಗ್ಗರಣೆಗೆ ಹಾಕ್ಬೋದು, ತೊಂದರೆ ಇಲ್ಲ. ನಾನು ಬೇಯೋದಕ್ಕೆ ಹಾಕ್ತೀನಿ, ಒಗ್ಗರಣೆಗೆ ಹಾಕಲ್ಲ. ನೆಕ್ಸ್ಟ್ 1 ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು. ಆಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ಈಗ ಜೋಳದ ಹಿಟ್ಟು ಜರಡಿ ಮಾಡಿಕೊಂಡೆ. ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಹಿಟ್ಟನ್ನು, ಅಂದರೆ ಜಾಸ್ತಿ ಕ್ವಾಂಟಿಟಿ ಇತ್ತಲ್ವ, ಜರಡಿ ಎಲ್ಲ ಮಾಡಿಟ್ಟಿಲ್ಲ, ಹಾಗೆ ಇಟ್ಟಿದ್ದೆ. ಅದಕ್ಕೋಸ್ಕರ ಈಗ ಅಡುಗೆ ಮಾಡಬೇಕಾದ್ರೆ ಜರಡಿ ಮಾಡಿಕೊಂಡೆ. ನಾನಿಲ್ಲಿ ಕೈಯಲ್ಲಿ ತಟ್ಟಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀವು ಹಿಟ್ಟು ಏನು ಕ್ವಾಂಟಿಟಿ ತೊಗೊಂಡಿರ್ತೀರ ನೋಡಿಕೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಬಿಸಿ ನೀರಲ್ಲಿ, ಕುದಿಯೋ ನೀರಲ್ಲೇ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ತವ ಕಾಯೋದಕ್ಕೆ ಇಡ್ತೀನಿ. ಪುಂಡೆ ಸೊಪ್ಪು ಈ ಕಡೆ ಸೈಡ್ ಶಿಫ್ಟ್ ಮಾಡಿದ್ದೀನಿ. 2 ಒಟ್ಟಿಗೆ ಒಂದು ಅರ್ಧ ಗಂಟೆಲಿ ಅಡುಗೆ ರೆಡಿ ಆಗಿಬಿಡುತ್ತೆ. ಬಿಸಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಫಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಿಗಿ ನೀರು ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದಾದಮೇಲೆ ತಣ್ಣೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಮಾಡುವಂಥದ್ದು. ನೀವು ಚಪಾತಿ ಏನು ಸೈಜ್ ತೊಗೊತೀರ ನೋಡಿ, ಉಂಡೆಗಳು ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕೈಯಲ್ಲಿ ತಟ್ಟಿದ್ರೇ ಅದು 2-3 ದಿನ ಇಟ್ಟರೆ ಖಡಕ್ ರೊಟ್ಟಿ ಆಗುತ್ತೆ. ಆ ಥರ ಚೆನ್ನಾಗಿರುತ್ತೆ. ಲಟ್ಸಿದ್ದಾದರೆ ಜಸ್ಟ್ 1 ಟೈಮಿಗೆ ಮಾತ್ರ ಸರಿ. ನೆಕ್ಸ್ಟ್ ನಾವು ರಾತ್ರಿ ಊಟ ಮಾಡ್ತೀವಿ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ.
ಪುಂಡಿ ಸೊಪ್ಪು ಮತ್ತು ಬೇಳೆ ಬೇಯೋದಕ್ಕೆ ಇಟ್ಟಿದ್ನಲ್ವ, ಬೆಂದಿದೆ. ಕುಕ್ಕರ್ ಆಫ್ ಮಾಡಿದ್ದೀನಿ. ಅದು ಆರೋಷ್ಟೊತ್ತಿಗೆ ನಾನು ರೊಟ್ಟಿ ಮಾಡೋದು ಆಗುತ್ತೆ. ಅದಾದಮೇಲೆ ಜಸ್ಟ್ ಒಗ್ಗರಣೆ ಮಾಡಿಕೊಂಡ್ರೆ ಮಧ್ಯಾಹ್ನದ ಅಡುಗೆ ರೆಡಿ ಆಗುತ್ತೆ. ರಾತ್ರಿ ಊಟಕ್ಕೆ ಜಸ್ಟ್ ಅನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ನಮ್ಮ ಕಡೆ 1-2-3 ರೆಸಿಪಿ ಇದೆ, ತುಂಬ ಫೇಮಸ್ಸು. ಅದರಲ್ಲಿ ಇದು ಕೂಡ ಒಂದು ಪುಂಡೆ ಪಲ್ಲಿ. ಇದರಲ್ಲಿ ರವೆ ಹಾಕಿ ಮಾಡ್ತಾರೆ. ಅಂದರೆ ಉಪ್ಪಿಟ್ಟು ಮಾಡ್ತೀವಿ ಅಲ್ವಾ, ಆ ರವೆ ಕೂಡ ಹಾಕ್ಬೋದು ಅಥವಾ ಅಕ್ಕಿ ರವೆ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ಒಂದಿನ ಮಾಡಿ ತೋರಿಸ್ತೀನಿ. ಅದು ಜಸ್ಟ್ ರೊಟ್ಟಿಗೆ ಚಪಾತಿಗೆ ಮಾತ್ರ ಚೆನ್ನಾಗಿರುತ್ತೆ, ಅನ್ನಕ್ಕೆಲ್ಲ ಚೆನ್ನಾಗಿರಲ್ಲ. ಈಗ ನಾನು ಎರಡಕ್ಕೆ 2 in 1 ಆಗಲಿ ಅಂತ, ಅನ್ನಕ್ಕೂ ಬೇಕು ಮತ್ತು ರೊಟ್ಟಿಗೂ ಬೇಕು. ಆಮೇಲೆ ನನಗಿದು ಇಷ್ಟ, ಸ್ವಲ್ಪ ಬೇಳೆ ಹಾಕಿ ಮಾಡಿದ್ದು. ಆಮೇಲೆ ಹೆಸರು ಕಾಳು ಹಾಕಿ ಅಲಸಂದೆ ಕಾಳು ಹಾಕಿ ಮಾಡಿದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕಾಳು ನೆನೆಸಿದ್ರೆ ಬೆಟರು. ಕಾಳು ನೆನೆಸಿಲ್ಲ ಅಂದರೆ ಹುರಿದ್ಬಿಟ್ಟು ಕೂಡ ಹಾಕಿ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ಕಡೆ ಫೇಮಸ್ ಆಗಿರುವಂಥದ್ದು ಇನ್ನೊಂದು ರೆಸಿಪಿ ಅಂದರೆ ಎಣ್ಣೆಗಾಯಿ ಪಲ್ಯ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚೌಳೆಕಾಯಿ ಪಲ್ಯ. ಹೀಗೆ ಪಲ್ಯಗಳು ಸಾಕಷ್ಟು ರೆಸಿಪಿ, ರೊಟ್ಟಿ ಜೊತೆಗೆ ಪಲ್ಯಗಳು ವೆರೈಟಿ ಪಲ್ಯಗಳೇ ಇರುತ್ತೆ. ಹಾಗಾಗಿ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ. ಅಭ್ಯಾಸ ಇಲ್ಲದವ್ರಿಗೆ ಸಪ್ಪೆ ಅನಿಸ್ಬಿಡುತ್ತೆ. ಆಮೇಲೆ ಚಟ್ನಿ ಪುಡಿ ಅಂತೂ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದವ್ರ ಮನೇಲಿ ಇದ್ದೇ ಇರುತ್ತೆ. ಆ ಒಂದು ರೆಸಿಪಿ ಕೂಡ ನಾನು ಮಾಡಿ ತೋರಿಸ್ತೀನಿ. ಚಟ್ನಿ ಪುಡಿ ಕೂಡ ಖಾಲಿಯಾಗಿದೆ. ಆ ವಿಡಿಯೋ ಕೂಡ ರೆಡಿ ಮಾಡಿದ್ದೀನಿ, ಆಲ್ರೆಡಿ ಇದೆ, ಅಪ್ಲೋಡ್ ಮಾಡ್ತೀನಿ ನಿಮಗೆ. ಹುಚ್ಚೆಳ್ಳು ಪುಡಿ ಮಾಡುವಂಥದ್ದು. ಎಡಿಟಿಂಗ್ ಮಾಡಬೇಕು, ಅದಕ್ಕೆ ಸಮಯ ಆಗುತ್ತೆ. ಎಡಿಟಿಂಗ್ ಮಾಡೋಕ್ಕೆ ಕರೆಕ್ಟಾಗಿ ಟೈಮ್ ಸಾಕಾಗಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋಗಳು ಬರ್ತವೆ. ಏನಾದರೂ ಒಂದು ಬ್ಯುಸಿ ಇರ್ತೀನಿ, ಇಲ್ಲಾಂದರೆ ನನಗೆ ಮನಸ್ಸಿರಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆ. ಈ ಥರ ಹಾಕಿಬಿಟ್ಟು ಸ್ವಲ್ಪ ಯಾವಾಗೋ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ, ಆ ಥರ ಆಗಿರುವಂಥದ್ದು. ಆದರೂ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ತುಂಬ ಕಷ್ಟ ಯೂಟ್ಯೂಬ್ ಅಂದರೆ. ಈಗ ನಾವು ಡೇ ಫುಲ್ ಕೆಲಸ ಮಾಡ್ತೀವಲ್ವಾ, ಅದೇ ಥರನೇ ಯೂಟ್ಯೂಬ್ ಕೂಡ. ಅದನ್ನು ನೀಟಾಗಿ ವೀಡಿಯೋ ಮಾಡಿಕೊಂಡು ಯಾವ್ದು ಬೇಕು ಯಾವ್ದು ಬೇಡ, ಎಷ್ಟು ಬೇಕು ಎಷ್ಟು ಬೇಡ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ಈ ರೀತಿ ಪ್ರತಿಯೊಂದನ್ನು ನೀಟಾಗಿ ಎಡಿಟ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡಾದರೂ ಕೂಡ ಅದು ಕ್ಲಿಯರಾಗಿರಲಿ ಅಂತ. ನೆಕ್ಸ್ಟ್ ನೋಡಿ, ಇದು ಪುಂಡೆ ಸೊಪ್ಪು ಬೇಳೆ ಬೆಂದಿದೆ ಈ ರೀತಿ. ತೊಗರಿ ಬೇಳೆ ಕೂಡ ಹಾಕ್ಕೋಬೋದು, ಕಡಲೆಬೇಳೆ ಇಷ್ಟ ಇಲ್ಲ ಅನ್ನೋರು. ನೆಕ್ಸ್ಟ್ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಸಣ್ಣಕ್ಕೆ ಈಗ ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಈರುಳ್ಳಿ ಕೂಡ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇದು ಪುಂಡೆ ಸೊಪ್ಪನ್ನು. ನಾವು ನಮ್ಮ ಮನೇಲಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಥರ ನಾನು ಮಾಡ್ತಾ ಇರುವಂಥದ್ದು. ಬೇರೆಯವರು ಬೇರೆ ಥರ ಮಾಡ್ತಾರೆ. ಅದೇ ಆಂಧ್ರ ಸೈಡ್ ಹೋದರೆ ಅವರು ಬೇರೆ ಥರ ಮಾಡ್ತಾರೆ ರೆಸಿಪಿನ. ಈ ರೀತಿ ಗುಂಗುರ ಚಟ್ನಿ ಅಂತ ಮಾಡ್ತಾರೆ, ಗುಂಗುರ ಸೊಪ್ಪು ಅಂತ ಹೇಳ್ತಾರೆ, ಹುಳಿ ಸೊಪ್ಪು ಅಂತಾರೆ. ನಾವು ಪುಂಡೆ ಸೊಪ್ಪು ಅಂತ ಹೇಳ್ತೀವಿ. ಇವಾಗ ಪುಂಡೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಅನ್ನಕ್ಕೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಚಪಾತಿಗೂ ಬರುತ್ತೆ. ಈಗ ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ, ರಾತ್ರಿ ಅನ್ನಕ್ಕೆ ಸರಿ ಹೋಗುತ್ತೆ ಅಂತ ಮಾಡಿರುವಂಥದ್ದು. ಬನ್ನಿ ಇವಾಗ ಊಟ ಮಾಡೋಣ. ಊಟ ಮಾಡಿ ನೆಕ್ಸ್ಟು ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ. ಹಾಗೆ ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು. ಊಟ ಮಾಡಿಕೊಂಡು ನಾನು ಟೈಲರಿಂಗ್ ಶಾಪ್ಗೆ ಬಂದೆ. ಮನೆಗೆ ಹೋದಾಗ ಕಾಲ್ ಮಾಡಿದರು ಕಸ್ಟಮರು. ನಾನು ಶಾಪಿಗೆ ಬಂದಮೇಲೆ ಕಾಲ್ ಮಾಡ್ತೀನಿ ಅಂತ ಮಾಡಿದೆ. ಬಂದರು, ಕೊಟ್ಟೋದ್ರು. ಈ ಡ್ರೆಸ್ಸು ಒಂದು ಕಾಲರ್ ನೆಕ್ ಡ್ರೆಸ್ಸು ಸ್ಟಿಚ್ ಮಾಡಬೇಕು. ಡ್ರೆಸ್ ಪೀಸ್ಗಳು ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು. ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿದೆ. ಕಾಲರ್ ನೆಕ್ಕು ಡ್ರೆಸ್ ಸ್ಟಿಚ್ ಮಾಡಬೇಕು. ಇದನ್ನು ನಾನು ಸಾಧ್ಯ ಆದರೆ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕ್ತೀನಿ. ಆ ಟೈಮಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಈ ಸಲ ಕಂಪಲ್ಸರಿ ನಾನು ಮಾಡಬೇಕಂತಲೇ ಪ್ಲ್ಯಾನ್ ಮಾಡಿದ್ದೀನಿ ವೀಡಿಯೋನ, ಕಟ್ಟಿಂಗು ಮತ್ತು ಸ್ಟಿಚಿಂಗು. ಇದು ಬೆಳಗ್ಗೆ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಇದ್ರ ಜೊತೆ ಇನ್ನೊಂದು 4 ಬ್ಲೌಸಲ್ಲಿ ಇದು 2ನೇ ಬ್ಲೌಸು. ಇನ್ನೊಂದು 3ನೇ ಬ್ಲೌಸನ್ನು ನಾನು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡೋದು ಮತ್ತು ಲೈನಿಂಗ್ ಅಟ್ಯಾಚ್ ಮಾಡೋದು ಒಂದು ವೀಡಿಯೋ, ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಒಂದು ವೀಡಿಯೋ. ಅಂದರೆ ಕಲಿಯೋರಿಗೋಸ್ಕರ, ಹೊಸದಾಗಿ ಯಾರಾದರೂ ಕಲಿತಾ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಸಪ್ರೇಟ್ ವೀಡಿಯೋನ ಮಾಡಿ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿದೆ, ಮಾಡ್ತೀನಿ, ಎಡಿಟಿಂಗ್ ಮಾಡಬೇಕು ಅದನ್ನು. ನಾನು ಅಲ್ಲೇನು ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ,
ವಿಡಿಯೋ ಹೇಗಿದೆಯೋ ಹಾಗೆ ಅಲ್ಲೇನು ಗೊತ್ತಾಗಬೇಕು ಅದು ಗೊತ್ತಾದರೆ ಸಾಕು. ಕೆಲವೊಂದು ವಿಡಿಯೋಗೆ ವಾಯ್ಸ್ ಓವರ್ ಅವಶ್ಯಕತೆ ಇರಲ್ಲ, ಕೆಲವೊಂದು ವಿಡಿಯೋಗೆ ವಾಯ್ಸ್ ಓವರ್ ಅವಶ್ಯಕತೆ ಇರುತ್ತೆ, ಮಾಡಬೇಕಾಗತ್ತೆ. ಇದು ಒಂದು ಸೆಟ್ಟು. ನೆಕ್ಸ್ಟ್ ಇನ್ನೊಂದು ಸೆಟ್ ಇದೆ, ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ, ಇದು ಕೂಡ ಸೇಮ್ ಎರಡೂ ಸೆಟ್ ಒಬ್ಬರದೇ. ಅಳತೆನೇ ಕೊಟ್ಟಿಲ್ಲ, ವಿತೌಟ್ ಮೆಜರ್ಮೆಂಟು ನಾನು ಸ್ಟಿಚ್ ಮಾಡ್ತೀನಿ. 38 ಸೈಜ್ ಬರುತ್ತೆ ಇದ್ರದ್ದು. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.